ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಮಿಥುನ ರಾಶಿಯವರಿಗೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ನೀವು ಕೂಡ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಶಿವನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿರುವಂತಹ ಅಡಚಣೆಗಳು, ತೊಂದರೆಗಳು, ಸಮಸ್ಯೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಮಿಥುನ ರಾಶಿಯವರಿಗೆ ಮೇ 27ರಿಂದ ಈ ತಿಂಗಳು ಸ್ನೇಹಿತರೆ ಹಬ್ಬದ ವಾತಾವರಣವನ್ನು ತರಲಿದೆ. ನಿಮ್ಮ ಲಗ್ನದಲ್ಲಿ ಈಗಾಗಲೇ ನೆಲೆಸಿರುವಂತಹ ಗುರು ಭಗವಾನ್ ಜೊತೆಗೆ ವಿವಿಧ ಗ್ರಹಗಳ ಸಕಾರಾತ್ಮಕ ಸಂಚಾರ ನಿಮ್ಮನ್ನು ವಿಜಯದ ಪಥದಲ್ಲಿ ಮುನ್ನಡೆಸುತ್ತದೆ. ಮುಖ್ಯವಾಗಿ ಸ್ನೇಹಿತರೆ, ಲಾಭದ ಸ್ಥಾನಾಧಿಪತಿಯಾದ ಕುಜನು ಸ್ವಕ್ಷೇತ್ರಕ್ಕೆ ಪ್ರವೇಶಿಸುವುದು, ಪಂಚಮ ವ್ಯಯಾಧಿಪತಿಯಾದ ಶುಕ್ರನು ನಿಮ್ಮ ಲಗ್ನಕ್ಕೆ ಕಾಲಿಡುವುದು ಈ ತಿಂಗಳ ಹೈಲೈಟ್ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ 27ನೇ ತಾರೀಕಿಂದ ಸ್ನೇಹಿತರೆ ಮನೆಗೆ ಹೋಗುವುದರಿಂದ ಸೂರ್ಯ ಬುಧ ಸ್ನೇಹಿತರೆ ಸ್ವಲ್ಪ ಏಕಾಂತವನ್ನು, ವಿಶ್ರಾಂತಿಯನ್ನು ಬಯಸುವಂತೆ ಬದಲಾಗುತ್ತದೆ. ಇನ್ನು ಗ್ರಹಗಳ ಸಂಚಾರದ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಕರ್ಮದ ಸ್ಥಾನದಲ್ಲಿ 10ನೇ ಮನೆಯಲ್ಲಿ ಶನಿಯ ಸಂಚಾರದಿಂದಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಜವಾಬ್ದಾರಿಗಳು ಹೆಚ್ಚಿರುತ್ತವೆ. ಆದರೆ ತಿಂಗಳ ಪ್ರಥಮಾರ್ಧದಿಂದನೂ ಕೂಡ ಸೂರ್ಯನು ಸ್ನೇಹಿತರೆ 11ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದು, ಲಗ್ನಾಧಿಪತಿಯಾದ ಬುಧನು ಅಲ್ಲಿಯೇ ಇರುವುದರಿಂದ ನೀವು ಕಚೇರಿಯಲ್ಲಿ ಅತ್ಯಂತ ಉತ್ಸಾಹದಿಂದ ಕೆಲಸವನ್ನು ಮಾಡುತ್ತೀರಿ. ನಿಮ್ಮ ಐಡಿಯಾಗಳಿಗೆ ಅದ್ಭುತವಾದಂತಹ ಮನ್ನಣೆ ಸಿಗುತ್ತದೆ. ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಮತ್ತು ಇನ್ಕ್ರಿಮೆಂಟ್ಗಳನ್ನು ಪಡೆಯುತ್ತೀರಿ. ಸೂರ್ಯ ಮತ್ತು ಲಗ್ನಾಧಿಪತಿಯಾದ ಬುಧನು 11ನೇ ಮನೆಯಿಂದ 12ನೇ ಮನೆಗೆ ಸ್ಥಾನವಾದಂತಹ ಋಷಭ ರಾಶಿಗೆ ಪ್ರವೇಶಿಸುವುದರಿಂದ ವಾತಾವರಣ ಕೊಂಚ ಬದಲಾಗುತ್ತದೆ. ತೆರೆಮೆರೆಯ ರಾಜಕೀಯ ನಿಮ್ಮನ್ನು ಸ್ವಲ್ಪ ಇಕ್ಕಟ್ಟಿಗೆ ಸಿಲುಕಿಸಬಹುದು. ಆದರೆ ಈ ಗ್ರಹಸ್ಥಿತಿ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ಕೆಲಸ ಮಾಡುವವರಿಗೆ, ವಿದೇಶಿ ಕ್ಲೈಂಟ್ಗಳೊಂದಿಗೆ ವ್ಯವಹರಿಸುವವರಿಗೆ ಉತ್ತಮ ಅವಕಾಶಗಳನ್ನು ನೀಡುತ್ತದೆ. ಕಚೇರಿ ಕೆಲಸದ ನಿಮಿತ್ತ ದೂರ ಪ್ರಯಾಣ ಮಾಡುವ ಸೂಚನೆಗಳಿವೆ. ವ್ಯಾಪಾರಿಗಳಿಗೆ ಈ ತಿಂಗಳ ಕೊನೆಯ ದಿನಗಳಿಂದ ಒಂದು ಹಬ್ಬದಂತಿದೆ. ನಿಮ್ಮ ದಶಮ ಮತ್ತು ಸಪ್ತಮ ಸ್ಥಾನಾಧಿಪತಿಯಾದ ಗುರು ಭಗವಾನ್ ನಿಮ್ಮ ಲಗ್ನದಲ್ಲಿಯೇ ಇದ್ದಾರೆ. ಇದಕ್ಕೆ ಜೊತೆಯಾಗಿ ಸ್ನೇಹಿತರೆ, ಸೃಜನಶೀಲತೆ, ಆಕರ್ಷಣೆಗೆ ಆಕಾರಕನಾದಂತಹ ಶುಕ್ರನು ಕೂಡ ಲಗ್ನಕ್ಕೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುತ್ತಾರೆ. ಈ ಗುರು ಶುಕ್ರ ಯೋಗ ನಿಮ್ಮ ಬ್ರ್ಯಾಂಡ್ ಮೌಲ್ಯವನ್ನು ವಿಪರೀತವಾಗಿ ಹೆಚ್ಚಿಸುತ್ತದೆ. ಜನರು ನಿಮ್ಮ ಪ್ರಾಜೆಕ್ಟ್ಗಳತ್ತ ಆಕರ್ಷಿತರಾಗುತ್ತಾರೆ. ಮುಖ್ಯವಾಗಿ ಕಲೆ, ಮೀಡಿಯಾ, ಡಿಸೈನಿಂಗ್ ಮತ್ತು ಫ್ಯಾಷನ್ ಕ್ಷೇತ್ರದಲ್ಲಿರುವವರಿಗೆ ಇದು ಅತ್ಯಂತ ಲಾಭದಾಯಕ ಸಮಯ ಅಂತಲೇ ಹೇಳಬಹುದು. ವ್ಯಾಪಾರ ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ, ನಿಮ್ಮ ಹೆಲ್ತ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ, ಮೇ 21ರಿಂದನೂ ಕೂಡ ಸಾಕಷ್ಟು ಬದಲಾವಣೆಗಳು ಕಂಡು ಬರುತ್ತಿದೆ. ಯಾಕಂದರೆ ಲಾಭದ ಸ್ಥಾನದಲ್ಲಿಯೇ ಸ್ನೇಹಿತರೆ ಕುಜನ ಸಂಚಾರ ಇರುವುದರಿಂದ ಅದ್ಭುತವಾದ ಧನಯೋಗ, ನೀವು ಊಹಿಸೋದಕ್ಕಿಂತ ಹೆಚ್ಚಿನ ಆದಾಯ ನಿಮ್ಮ ಕೈ ಸೇರುತ್ತದೆ. ಈ ಹಿಂದೆ ಮಾಡಿದ ಹೂಡಿಕೆಗಳು ಲಾಭವನ್ನು ತಂದು ಕೊಡುತ್ತವೆ. ಶತ್ರುಗಳ ಮೇಲೆ ಜಯವನ್ನು ಸಾಧಿಸಿ ಕಾಂಟ್ರಾಕ್ಟ್ಗಳನ್ನು ಪಡೆಯುತ್ತೀರಿ. ಇನ್ನು ದ್ವಿತೀಯಾರ್ಧದಿಂದ ಸೂರ್ಯ ಮತ್ತು ಬುಧ ವ್ಯಯಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ಖರ್ಚುಗಳು ಕೂಡ ಅನಿರೀಕ್ಷಿತವಾಗಿ ಹೆಚ್ಚಾಗುತ್ತವೆ. ಲಗ್ನದಲ್ಲಿರುವ ಶುಕ್ರನು ಪ್ರಭಾವದಿಂದಾಗಿ ಐಷಾರಾಮಿ ವಸ್ತುಗಳ ಖರೀದಿಗೆ, ವಿದೇಶಿ ಪ್ರಯಾಣಗಳಿಗೆ ಅಥವಾ ವಿಲಾಸಗಳಿಗೆ ನೀವು ಸಂತೋಷವಾಗಿ ಹಣವನ್ನು ಖರ್ಚು ಮಾಡುತ್ತೀರಿ. ಆದಾಯ ಹೇರಳವಾಗಿರುವುದರಿಂದ ಈ ಖರ್ಚುಗಳು ಅಷ್ಟಾಗಿ ತೊಂದರೆ ಕೊಡುವುದಿಲ್ಲ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಸ್ನೇಹಿತರೆ, ಏನೆಲ್ಲ ಬದಲಾವಣೆಯನ್ನು ಹಣಕಾಸಿನ ವಿಚಾರದಲ್ಲಿ ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಮಿಥುನ ರಾಶಿಯವರು ಅಂತ ಹೇಳ್ತಾ, ಇನ್ನು ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ
ನಿಮ್ಮ ಆರೋಗ್ಯ ಮತ್ತು ರೋಗ ನಿರೋಧಕ ಶಕ್ತಿ ಅತ್ಯಂತ ಬಲವಾಗಿರುತ್ತದೆ. ಲಗ್ನದಲ್ಲಿರುವ ಗುರು ನಿಮ್ಮನ್ನು ರಕ್ಷಿಸುತ್ತಾರೆ. ಆದರೆ ಲಗ್ನಾಧಿಪತಿಯಾದ ಬುಧ ಮತ್ತು ಸೂರ್ಯ 12ನೇ ಮನೆಗೆ ಹೋಗುವುದರಿಂದ ಮಾನಸಿಕ ಆಯಾಸ ಹೆಚ್ಚಾಗುತ್ತದೆ. ಅನಗತ್ಯ ಆಲೋಚನೆಗಳು, ನಿದ್ರಾಹೀನತೆ, ಕಣ್ಣಿಗೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಲಗ್ನದಲ್ಲಿರುವ ಗುರು ಶುಕ್ರರ ಪ್ರಭಾವದಿಂದ ಸಿಹಿ ತಿಂಡಿಗಳನ್ನು ಹೆಚ್ಚು ತಿನ್ನಬೇಕೆನ್ನಿಸುವಂಥದ್ದು, ನಿಮ್ಮ ಬಯಕೆ ಹೆಚ್ಚಾಗಬಹುದು, ತೂಕ ಹೆಚ್ಚಾಗುವಂತಹ ಸಾಧ್ಯತೆ ಇರುತ್ತದೆ. ಇದರಿಂದ ಆಹಾರದ ವಿಚಾರದಲ್ಲಿ ನಿಯಂತ್ರಣ ಅಗತ್ಯ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡುವುದರಿಂದ ಉನ್ನತ ಆರೋಗ್ಯವನ್ನು ಪ್ರತಿಯೊಬ್ಬರೂ ಪಡೆದುಕೊಳ್ಳಲಿದ್ದೀರಿ ಸ್ನೇಹಿತರೆ. ಸೊ ಹಾಗಾಗಿ ಪ್ರತಿದಿನ ಯೋಗ, ಧ್ಯಾನವನ್ನು ಮಾಡಿ, ಮೆಡಿಟೇಷನನ್ನು ಮಾಡಿ. ನೀವು ತಿನ್ನುವಂಥ ಆಹಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ಇರಲಿ. ನಿಯಂತ್ರಣ ಅಗತ್ಯ. ಇತಿಮಿತಿಯಾಗಿ ತಿನ್ನುವುದು ಅನ್ನೋತ್ತಾರಲ್ಲ ಸ್ನೇಹಿತರೆ, ಆ ರೀತಿ ಲಿಮಿಟಾಗಿ ಸೇವನೆ ಮಾಡುವುದು ಬಹಳ ಮುಖ್ಯ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ವೈಯಕ್ತಿಕ ಜೀವನ ಹೂವಿನ ಹಾಸಿಗೆಯಂತಾಗಲಿದೆ. ಪ್ರೇಮಕಾರಕ ಶುಕ್ರನು ಲಗ್ನಕ್ಕೆ ಪ್ರವೇಶಿಸಿ ಸಪ್ತಮಾಧಿಪತಿಯಾದಂತಹ ಗುರುವಿನೊಂದಿಗೆ ಸೇರುವುದರಿಂದ ನಿಮ್ಮಲ್ಲಿ ವಿಪರೀತ ಆಕರ್ಷಣೆ ಉಂಟಾಗುತ್ತದೆ. ಒಂಟಿಯಾಗಿರುವವರಿಗೆ ಸೂಕ್ತ ಜೀವನ ಸಂಗಾತಿ ಸಿಗುವಂಥ ಅವಕಾಶಗಳು ಹೇರಳವಾಗಿವೆ. ವಿವಾಹದ ಪ್ರಯತ್ನಗಳು ಫಲಪ್ರದವಾಗುತ್ತವೆ. ಈಗಾಗಲೇ ವಿವಾಹವಾದವರು ತಮ್ಮ ಜೀವನ ಸಂಗಾತಿಯೊಂದಿಗೆ ಅತ್ಯಂತ ಮಧುರವಾದ ಕ್ಷಣಗಳನ್ನು ಕಳೆಯುತ್ತಾರೆ. ಲಗ್ನದಿಂದ ಗುರು ಶುಕ್ರರಿಬ್ಬರು ನೇರವಾಗಿ 7ನೇ ಮನೆಯನ್ನು, ಕಳಂತರ ಸ್ಥಾನವನ್ನು ಮತ್ತು 5ನೇ ಮನೆಯನ್ನು, ಸಂತಾನ ಸ್ಥಾನವನ್ನು ನೋಡುವುದರಿಂದ ಕುಟುಂಬದಲ್ಲಿ ಶುಭ ಕಾರ್ಯಗಳು, ಸಂತಾನ ಪ್ರಾಪ್ತಿ ಮತ್ತು ಸಂತೋಷ ಮನೆ ಮಾಡುತ್ತದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ಪ್ರಾರಂಭಗೊಳ್ಳಲಿದೆ ಸ್ನೇಹಿತರೆ. ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ. ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೆ ಅಲ್ಲಿಗಲ್ಲೇ ಬಗೆಹರಿಸಿಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ. ಜೊತೆಗೆ ಈ ತಿಂಗಳ ಕೊನೆಯ ದಿನಗಳಲ್ಲಿ ಅನುಸರಿಸಬೇಕಾದ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಮಿಥುನ ರಾಶಿಯವರು ಅನುಸರಿಸುವುದರಿಂದ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿದೆ. ಮೇ 31ರಿಂದ ಸ್ನೇಹಿತರೆ ಸಾಕಷ್ಟು ಬದಲಾವಣೆ. ಯಾಕಂದರೆ 31ನೇ ತಾರೀಕು ಕಾರ ಹುಣ್ಣಿಮೆ ಇದೆ ಅಥವಾ ಜ್ಯೇಷ್ಠ ಹುಣ್ಣಿಮೆ ಇರುವ ಕಾರಣ ಪ್ರಭಾವ ಸಾಕಷ್ಟು ಬದಲಾವಣೆಯನ್ನು ನೋಡಬಹುದು. ನೀವು ಈ ಹುಣ್ಣಿಮೆ ದಿನ ಕೂಡ ನೀವು ಈ ಪರಿಹಾರವನ್ನು ಅನುಸರಿಸ್ಬೋದು ಅಥವಾ ಬಿಡು ದಿನ ಕೂಡ ಅನುಸರಿಸ್ಬೋದು. 12ನೇ ಮನೆಯಲ್ಲಿ ಸೂರ್ಯ ಬುಧರಿಂದ ಬರುವ ಮಾನಸಿಕ ಒತ್ತಡವನ್ನು ಮತ್ತು ಖರ್ಚುಗಳನ್ನು ಕಡಿಮೆ ಮಾಡಲು ಈ ಪರಿಹಾರಗಳನ್ನು ಮಿಥುನ ರಾಶಿಯವರು ತಪ್ಪದೇ ಫಾಲೋ ಮಾಡಬೇಕಾಗುತ್ತದೆ. ಮೊದಲನೇದಾಗಿ ದಾನ ಧರ್ಮಕ್ಕೆ ಸ್ನೇಹಿತರೆ ಹುಣ್ಣಿಮೆ ದಿನ ಮತ್ತು ಅಮಾವಾಸ್ಯೆ ದಿನ ಬಹಳಷ್ಟು ಮಹತ್ವವಾಗಿರುತ್ತದೆ. 12ನೇ ಮನೆಯಲ್ಲಿ ಸೂರ್ಯನು ವ್ಯರ್ಥ ಖರ್ಚುಗಳ ಕಾರಕ. ಇದನ್ನು ತಡೆಯಲು ಭಾನುವಾರದಂದು ಅಥವಾ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ದಿನದಂದು ಬಡವರಿಗೆ ಮತ್ತು ವೃದ್ಧಾಶ್ರಮಗಳಿಗೆ ಯಥಾಶಕ್ತಿ ಗೋಧಿ ಅಥವಾ ತರಕಾರಿಗಳನ್ನು ದಾನ ಮಾಡಿ, ಅಕ್ಕಿಯನ್ನು ದಾನ ಮಾಡಿ, ಬೇಳೆಯನ್ನು ದಾನ ಮಾಡುವುದರಿಂದ ಸ್ನೇಹಿತರೆ ನಿಮಗೆ ದಾನ ಧರ್ಮದಲ್ಲಿ ಈ ರೀತಿ ನೀವು ತೊಡಗಿಸಿಕೊಂಡರೆ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ಗೋಮಾತಾ ಸೇವೆ. ಬುಧ ಮತ್ತು ಶುಕ್ರನ ಅನುಗ್ರಹಕ್ಕಾಗಿ ಹಸುಗಳಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪನ್ನು ತಿನ್ನಿಸಿ, ಬೆಲ್ಲ ಮತ್ತು ಬಾಳೆಹಣ್ಣನ್ನು ಕೂಡ ತಿನ್ನಿಸಬಹುದು. ಇದು ವ್ಯಾಪಾರದಲ್ಲಿರುವ ಅಡಚಣೆಗಳು, ತೊಂದರೆಗಳು ನಿವಾರಣೆಯಾಗಲಿದೆ. ಇನ್ನು ನಿಮ್ಮ ಲಗ್ನಾಧಿಪತಿಯಾದ ಬುಧನು ದುರ್ಬಲನಾಗಿರಲು ಪ್ರತಿ ಬುಧವಾರ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಾರಾಯಣ ಮಾಡಿ. ಯಾಕಂದರೆ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧನಿಂದ ಸ್ನೇಹಿತರೆ ಈ ಪರಿಹಾರವನ್ನು ಮಾಡುವುದರಿಂದ ನಿದ್ರಾಹೀನತೆಯನ್ನು ದೂರ ಮಾಡಿ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ತಪ್ಪದೆ ಮೀನರಾಶಿಯವರು ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಸ್ನೇಹಿತರೆ. ಬುಧನ ಅನುಗ್ರಹದಿಂದ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ಕೂಡ ನಿವಾರಣೆಯಾಗಲಿ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.